2 ದಿನ ಎಲ್ಲ ದಾಖಲೆಗಳನ್ನು ಸಂಗ್ರಹ ಮಾಡಿದ್ವಿ. ಸರ್ವೆ ನಂಬರ್ ಏನು, ಸರ್ಕಾರ ಅವ್ರಿಗೆ ಯಾವಾಗ ಹಸ್ತಾಂತರ ಮಾಡ್ತು, ಯಾವಾಗ ಅವರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟವ್ರು ತೊಗೊಂಡ್ರು, ಎಷ್ಟು ಗುಡಿಸಲವೆ, ಏನೇನವ್ರೆ ಎಲ್ಲವನ್ನು ಕೂಡ ಅಲ್ಲಿ ಲೋಕಲ್ ಲೀಡರ್ ಜೊತೆಲೆಲ್ಲ ನನಗೂ ಸಂಪರ್ಕ ಇರೋದ್ರಿಂದ ಮಾಹಿತಿಯನ್ನು ಸಂಗ್ರಹ ಮಾಡಿ ಒಂದಿನ ನಾವು ಅಲ್ಲಿ ವಿಸಿಟ್ ಮಾಡಿದ್ವಿ. ಪೊಲೀಸವ್ರು ಹೇಳಿದ್ರು, ಸರ್ ನಮ್ಗೆ ಬಂದು ಹೇಳ್ಬಿಟ್ಟು ಬರಬೇಕು ಅಂಥೇಳಿ. ಆಯ್ತು, ಮಾಹಿತಿ ಕೊಟ್ವಿ. ಪೊಲೀಸವರು ನಮ್ಮ ಜೊತೆಯಲ್ಲಿದ್ದರು, ಮಾಧ್ಯಮದ ಸ್ನೇಹಿತರೆಲ್ಲ ಕೂಡ ಇದ್ದರು. ಅಲ್ಲಿ ಹೋದಾಗ ಭಾಳಷ್ಟು ಜನ ಅಲ್ಲಿ ಇರಲಿಲ್ಲ, ಅಂದರೆ ಒಂದು 50 ಜನ ಇದ್ದರು. ಸರಿ, ನಾವೆಲ್ಲ ವಿಚಾರವನ್ನು ಮಾಡಿಕೊಂಡು ಕೆಲವನ್ನೆಲ್ಲ ಪ್ರಶ್ನೆಗಳನ್ನು ಕೇಳಿದಾಗ ಅವರ ಮಾಮೂಲಿ ರೆಡಿಮೇಡ್ ಉತ್ತರ, ನಾವು 10 ವರ್ಷದಿಂದ ಇದ್ದೀವಿ, 15 ವರ್ಷ ಇದ್ದೀವಿ, 25 ವರ್ಷ ಇದ್ದೀವಿ, ನಮ್ಮ ತಾತ ಇಲ್ಲ ಮುತ್ತಾತ ಇಲ್ಲ ಅಂಥೇಳಿ. ಆದರೆ ನಮ್ಮ ಹತ್ರ ಸ್ಯಾಟಲೈಟ್ ಪಿಕ್ಚರ್ಸ್ ಇತ್ತು. ಸೊ ಅದರಲ್ಲಿ 2013ರಿಂದನೂ ತೊಗೊಂಡಿದ್ದೀವಿ. ಮೊನ್ನೆ ಸತ್ಯಶೋಧನಾ ಸಮಿತಿ ಬುಕ್ಕಲ್ಲೂ ಕೂಡ ಕೊಟ್ಟಿದ್ದೀವಿ ನಾವು. ಅಲ್ಲಿಂದ ಯಾವ ಥರ ಅದಾಯಿತು ಅಂಥೇಳಿ 2002ರಲ್ಲಿ ಕೆಲವು ಮನೆಗಳು ಪ್ರಾರಂಭ ಆಗಿದ್ದು, 2 ವರ್ಷದಲ್ಲಿ ಅಷ್ಟು ಮನೆಗಳು ಕಟ್ಟಿರ್ತಕ್ಕಂಥ ಎಲ್ಲ ಮಾಹಿತಿ ನಮ್ಮ ಹತ್ರ ಇತ್ತು. ಸೊ ಅದಾದಮೇಲೆ ನಾವು ಅಲ್ಲಿ ಬಾಂಗ್ಲಾದವರು, ರೋಹಿಂಗ್ಯಾದವರು ಇದ್ದಾರೆ ಅಂಥೇಳಿ ಅವ್ರ ಆಧಾರ್ ಕಾರ್ಡ್ಗಳೆಲ್ಲ ಚೆಕ್ ಮಾಡಿದಾಗ ಭಾಳಷ್ಟು ಜನ ಅಲ್ಲಿ ಇರಲಿಲ್ಲ. ಯಾಕೆಂದರೆ ಆ ಪ್ರಾರಂಭದಲ್ಲಿ ಏನು ಮನೆಗಳನ್ನು ನೋಡಿದಾಗ ಮಾಧ್ಯಮದವರು ಬೇರೆ ಬೇರೆಯವರೆಲ್ಲ ಹೋಗಿ ಅವ್ರ ಪ್ರಶ್ನೆಗಳನ್ನು ಕೇಳೋಕ್ಕೆ ಶುರು ಮಾಡಿದ್ರು. ಅವರೆಲ್ಲರನ್ನೂ ಕೂಡ ಅಲ್ಲಿಂದ ಶಿಫ್ಟ್ ಮಾಡಿದ್ರು. ಬೇರೆ ಕಡೆ ಹೋಗಿ ಅಲ್ಲಿ DJ ಹಳ್ಳಿ, ಕಾಡ್ಗೋನಹಳ್ಳಿ ಮತ್ತು ಆ ಕೋಗಲು ಸುತ್ತಮುತ್ತಲು ಇರ್ತಕ್ಕಂಥ ಅಲ್ಪಸಂಖ್ಯಾತರನ್ನ ಅಲ್ಲಿ ತಂದಿಟ್ಟರು. ಅದೇ ಆಧಾರ್ ಕಾರ್ಡ್ ಅವ್ರ ಹತ್ರ ಇದ್ದಿದ್ದು. DJ ಹಳ್ಳಿ ಆಧಾರ್ ಕಾರ್ಡ್ ಇತ್ತು, ಕೋಗಲು ಬಂಡೆ ಅಂತಲ್ಲ. ಕೋಗಲು ಅಂದರೆ ಅದು ಭಾಳ ದೊಡ್ಡ ಜಾಗ. ಅದು ಆ ಒಂದು ಅಲ್ಪಸಂಖ್ಯಾತರ ಆಧಾರ್ ಕಾರ್ಡ್ಗಳು ತೋರಿಸ್ಕೊಂಡು ಕೂತ್ಕೊಂಡವ್ರು ಇವರೆಲ್ಲ ಕೂಡ. ಸೊ ಈ ಸರ್ಕಾರ 267 ಜನಕ್ಕೂ ನಾವು ಮನೆ ಕೊಡ್ತೀವಿ ಅಂತ ಯಾವಾಗ ಹೇಳಿದ್ರು, ಇವ್ರ ಆಧಾರ್ ಕಾರ್ಡ್ಗಳು ಕಲೆಕ್ಟ್ ಮಾಡಿಕೊಂಡ್ರು. ಒರಿಜಿನಲ್ ಇದ್ದಿದ್ದು ನಮ್ಮ ಕೈ ಸಿಕ್ತು. ಯಾಕಂದರೆ ಅವರು ಅಲ್ಲಿನ ಮುಖಂಡರಲ್ಲಿ ಏನು ಕೊಟ್ಟಿದ್ರು, ಅಚಾನಕ್ಕಾಗಿ ಅದು ಇಡೀ ಬ್ಯಾಗ್ ನನ್ನ ಕೈಗೆ ಬಂತು. ಇವತ್ತು ನನ್ನ ಹತ್ರ ಒರಿಜಿನಲ್ ಎಲ್ಲ ಕೂಡ ಆಧಾರ್ ಕಾರ್ಡ್ಗಳೈತೆ. ಅವೆಲ್ಲ ಪಟ್ಟಿಯನ್ನು ಮಾಡಿ, ಸೊ ನಾವು ಆಧಾರ್ ಕಾರ್ಡಿನ ವ್ಯವಸ್ಥಾಪಕರು ಯಾರಿದ್ದಾರೆ ಇಲ್ಲಿ, ಖನಿಜ ಭವನಲ್ಲಿ ಅವ್ರಿಗೆ ನಾವು ಹೇಳಿದ್ವಿ, ಇದು ಡೀಟೇಲು ನೀವು ತೆಗಿಬೇಕು, ಇದು ಒರಿಜಿನಲ್ ಇವರ ಮತ್ತು ಹೊರದೇಶದಿಂದ ಬಂದಿರತಕ್ಕಂಥವ್ರು ಅಂತ. ಅವ್ರು ಹೇಳಿದ್ರು ಅದು ಗುಪ್ತವಾದ ಮಾಹಿತಿ ಇರೋದ್ರಿಂದ ನೀವು DC ಕಡೆಯಿಂದ ಕಳಿಸ್ಬೇಕು ಅಂದರು. DC ಅವ್ರಿಗೂ ಲೆಟ್ರ್ ಕೊಟ್ವಿ, ಇದರ ಮಾಹಿತಿಯನ್ನು ಕೊಡಬೇಕು ಅಂತೇಳಿ. DC ಆಫೀಸಲ್ಲಿ ಕೆಲವು ತಲಾಟೆಗಳವ್ರೆ, ಕೊಡೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಅಂತೇಳಿ. ನನಗೆ ಕೊಡೋದು ಬೇಡ, ನಾವು ಹೇಳೋದು ಒರಿಜಿನಲ್ ನಮ್ಮ ದೇಶವ್ರಿದ್ರೆ ಬಿಡ್ರಿ, ಬೇರೆಯವ್ರು ಆಯಿತು ಅಂದರೆ ಪೊಲೀಸ್ ಮಾಹಿತಿ ಕೊಡ್ರಿ, ಇವರು ಫೇಕ್ ಇದು. ಯಾಕಂದರೆ ಒಂದು ಆಧಾರ್ ಕಾರ್ಡ್ ಮಾಡಬೇಕಾದ್ರೆ ದಾಖಲೆಗಳು ಕೆಲವು ಕೊಡಬೇಕಲ್ವಾ, ವಾಸ ದೃಢೀಕರಣ ಪತ್ರ ಕೊಡಬೇಕು, ಎಲ್ಲಿದ್ದೀಯಾ ಏನು ಎಲ್ಲವನ್ನೂ ಕೊಡಬೇಕು. ಹೆಂಗೆ ಇವ್ರಿಗೆ ಆಧಾರ್ ಕಾರ್ಡ್ ಕೊಟ್ರಿ ನೀವು ಅಂತೇಳಿ. ನಾವು ಸತ್ಯಶೋಧನಾ ಸಮಿತಿಯವ್ರು ಹೋದಾಗ ಕೆಲವರು ಹೇಳ್ತಾರೆ 3,000 ರೂಪಾಯಿ ಕೊಟ್ಟರೆ ಆಧಾರ್ ಕಾರ್ಡ್ 10 ಡೇಸಲ್ಲಿ ಆಧಾರ್ ಕಾರ್ಡು ನಿಮ್ಮ ಕೈಗೆ ಬರ್ತದೆ, ಯಾವ ದಾಖಲೆನೂ ಬೇಕಾಗಿಲ್ಲ ಅವ್ರಿಗೆ, ಅವರೇ ಎಲ್ಲ ಕ್ರಿಯೇಟ್ ಮಾಡ್ತಾರೆ. ಇದು ಒಂದು ದೊಡ್ಡ ರಾಕೆಟ್ ಇರ್ತಕ್ಕಂಥದ್ದು. ಸೊ ನಾವಲ್ಲಿ ಹೋದಾಗ ಆ ಕೇರಳದ ಏನು ಅಷ್ಟು ಮಾಡಿದರು, ಇದು ಕೇವಲ ರಾಜ್ಯದ್ದು ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸದ್ದು ಮಾಡ್ತಿದ್ದು. ಪಾಕಿಸ್ತಾನದಿಂದನೂ ಕೂಡ ಟ್ವೀಟ್ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಇಷ್ಟು ದೊಡ್ಡ ಒಂದು ಕಾಳಜಿ ವಹಿಸ್ತಾರಲ್ಲ ಇಲ್ಲಿ ಅಲ್ಪಸಂಖ್ಯಾತರು, ಅದು ಬಾಂಗ್ಲಾದವರು, ರೋಹಿಂಗ್ಯಾದವರು ಅಂದ ತಕ್ಷಣ ಅಷ್ಟು ದೊಡ್ಡ ಕಾಳಜಿಯನ್ನು ವಹಿಸಿದಂಥ ಜನ. ಸರ್ಕಾರ ಕೂಡ ಅವ್ರ ಪರವಾಗಿ ನಿಂತ್ಕೊಂತು. ಯಾರ್ಯಾರಿದ್ದಾರೋ ನಾವೆಲ್ಲ ಅವರನ್ನು ಬಾಂಗ್ಲಾದವ್ರನ್ನಾಗಲಿ ರೋಹಿಂಗ್ಯಾದವ್ರನ್ನಾಗಲಿ ನಾವು ಅರೆಸ್ಟ್ ಮಾಡಿ ಒಳಗೆ ಕಳಿಸ್ತೀವಿ. ಅವ್ರ ಬಾಯಲ್ಲಿ ಬರಲೇ ಇಲ್ಲ ಅವರೆಲ್ಲ ಕೂಡ, ಮಾನವೀಯತೆ ದೃಷ್ಟಿಯಿಂದ ಅಂಥೇಳಿ. ನಾವಿಲ್ಲಿ ಬೆಂಗಳೂರಲ್ಲಿ ಲಕ್ಷಾಂತರ ಜನ ಇನ್ನೂ ರೋಡ್ ಪಕ್ಕದಲ್ಲಿದ್ದಾರೆ, ಗುಡಿಸಲು ಹಾಕ್ಕೊಂಡಿದ್ದಾರೆ, ಟಾರ್ ಡಬ್ಬದಲ್ಲಿ ವಾಸ ಮಾಡೋಂಥವ್ರೆ, ಪೈಪ್ಗಳೇನು ಹಾಕಿದಾರಲ್ಲ ಆ ಪೈಪ್ಗಳೊಳಗಡೆ ವಾಸ ಮಾಡೋಂಥವ್ರು ಎಲ್ಲ ಸ್ಥಳೀಯರು. ಇವತ್ತು ನಮ್ಮ ರಾಜ್ಯದವರೇ, ಈಗ ರಾಯಚೂರು, ಗುಲ್ಬರ್ಗ, ಬೀದರು ಆ ಕಡೆಯಿಂದ ಬಂದಂಥವ್ರು ಇಲ್ಲಿ ಕೂಲಿ ಕೆಲಸಕ್ಕೆ ಬಂದಂಥವ್ರಿಗೆ ಇನ್ನೂ ಕೂಡ ಮನೇಲಿ ಕೊಟ್ಟಿಲ್ಲ ನಾವು. ಅವರೆಲ್ಲ ರೈಲ್ವೆ ಟ್ರ್ಯಾಕ್ ಪಕ್ಕಗಳಲ್ಲಿ, ಕೆರೆ ಪಕ್ಕದಲ್ಲಿ ಈ ಥರ ಆಗಿದ್ರು, ಅವ್ರನ್ನೆಲ್ಲ ತೆರವು ಮಾಡಿದ್ರು. ಅವ್ರಿಗೆ ನೀವೇನು ಕೊಡಲಿಲ್ಲ, ನೀವು ಯಾರೋ ಈ ಬಾಂಗ್ಲಾದವ್ರಿಗೆ, ರೋಹಿಂಗ್ಯಾದವ್ರಿಗೆ ಅಣ್ಣ ತಮ್ಮಂದ ರೀತಿಯಲ್ಲಿ ನೀವು ಕೊಡುವಂಥದ್ದು ಹೊರಟ್ವಿ. ಕೊನೆಗೆ ನಾವೆಲ್ಲ ಕೂಡ ತನಿಖೆಯನ್ನು ಮಾಡಿದ್ದಾದಮೇಲೆ ಅಧಿಕಾರಿಗಳಿಗೆ ಹೇಳಿದ್ವಿ, ನೀವೇನಾದರೂ ಇದರಲ್ಲಿ ತಪ್ಪು ಮಾಹಿತಿಯನ್ನು ಕೊಟ್ಟರೆ ನಮ್ಮ ಹತ್ರ ಎಲ್ಲ ದಾಖಲೆಯನ್ನು ಇಟ್ಕೊಂಡಿದ್ದೀವಿ, ನೀವೇನಾದ್ರೂ ಸರ್ಕಾರದ ಒತ್ತಡಕ್ಕೊಳಗಾಗಿ ನೀವೇನ ಅವ್ರನ್ನೆಲ್ಲ ಅಡ್ರೆಸ್ ಪ್ರೂಫು ಅವೆಲ್ಲ ನೀವೇನಾರು ಮಾಡಿಕೊಟ್ರೆ ನಿಮ್ಗೆ ಖಂಡಿತವಾಗಿ ಕೂಡ ನಾವಂತೂ ಬಿಡೋದಿಲ್ಲ ಅಂತ ಮಾತಾಡಿದ್ವಿ. ಕೊನೆಗೆ 267 26 ಇಳಿತು. ಆ 26ರಲ್ಲೂ ಕೂಡ ಇನ್ನೂ ಕೂಡ ಅವ್ರಿಗೆ ವಾಸ ದೃಢೀಕರಣ ಪತ್ರ ಕೊಡೋಕ್ಕಾಗ್ತಾಯಿಲ್ಲ. ನಾನು ಅಧಿಕಾರಿಗಳು ಕೇಳಿದೆ, ಕಂದಾಯ ಅಧಿಕಾರಿಗಳು ಏನು ಅಂಥೇಳಿ. ಇಲ್ಲ, ಕೊಡೋಕ್ಕಾಗಲ್ಲ ಸರ್, ನಾವು ನಮ್ಮನ್ನು ಸಸ್ಪೆಂಡ್ ಮಾಡಿದ್ರು ನಾವು ಕೊಡೋಲ್ಲ, ಯಾಕಂದರೆ ಅವನು ಅಲ್ಲಿದ್ದಾನೆ ಅನ್ನೋದಕ್ಕೆ ಏನು ಆಧಾರನೇ ಇಲ್ಲ. ಅಂದರೆ ಹೆಚ್ಚು ಕಮ್ಮಿ ಇವತ್ತು ನಾವಿಷ್ಟು ಹೋರಾಟ ಮಾಡಿದ್ದಾದಮೇಲೆ ಯಾರು ಅಕ್ರಮರಿಗೆ 267 ಮನೆ ಕೊಡಬೇಕು ಅಂತ ಸರ್ಕಾರ ಮೊದಲು ಘೋಷಣೆ ಮಾಡಿತ್ತು, ಅದು ನಿಲ್ತು. ಬರೀ ಕೇವಲ ಕೋಗಲದೊಂದೇ ಅಲ್ಲ, ಕೋಗಲ ಪಕ್ಕದಲ್ಲಿ ಬೆಳ್ಳಳ್ಳಿ ಸರ್ವೆ ನಂಬರ್ 55 ಸುಮಾರು 250 ಎಕರೆಗಿಂತ ಜಾಸ್ತಿ ಇರ್ತಕ್ಕಂಥ ಜಾಗ. ನಾವು ಇವ್ರು ಎಲ್ಲಿ ಹೋದ್ರು ಅಂತ ಹುಡುಕಿದ್ವಿ. ನಾವು ಇಲ್ಲಿದ್ರಲ್ಲ, ಇವ್ರು ಎಲ್ಲಿ ಹೊರಟೋದ್ರು, ಬಾಂಗ್ಲಾದವರು ಫಸ್ಟ್ ಇದ್ರಲ್ಲ, ಈಗೆಲ್ಲೋದ್ರು ಅಂತೇಳಿ. ಪಕ್ಕದಲ್ಲೇ ಅವರು ಆ ಸರ್ವೆ ನಂಬರ್ 55ರಲ್ಲಿ ಗುಡಿಸಲು ಹಾಕ್ಕೊಂಡವ್ರೆ. ಅಲ್ಲೇ ಚೊಕ್ಕನಹಳ್ಳಿ ಅಂತೈತೆ, ಚೊಕ್ಕನಹಳ್ಳಿಯಲ್ಲಿ ವಾಸ ಮಾಡ್ಕೊಂಡವ್ರೆ.
ಒಂದು ನೋಡಿವ್ರೆ, ನೀವು ಶಿವಾಜಿನಗರದಿಂದ ಒಂದು ರೂಟ್ ಸ್ಟಾರ್ಟ್ ಮಾಡಿದ್ರೆ, ಶಿವಾಜಿನಗರದಿಂದ ಶುರು ಮಾಡಿ ಪ್ರೆಷರ್ ಟೌನು, ಅಲ್ಲಿಂದ ಟ್ಯಾಂಡ್ರಿ ರೋಡು, ಕಾಡ್ಗೋನಹಳ್ಳಿ, ನಾಗಾವರ, ನಾಗಾವರದಿಂದ ತಣಿಸಂದ್ರ ಹೆಗ್ಡೆ ನಗರದಿಂದ ಕೋಗಲಬಂಡೆ, ಎರಡೂ ಬದಿಯಲ್ಲಿ ಮೆಜಾರಿಟಿ ಮುಸ್ಲಿಮ್ಸ್ ಇರುವಂಥದ್ದು, ಮೆಜಾರಿಟಿ ಮುಸ್ಲಿಮ್ಸು. ನಾನು ಇಷ್ಟೆಲ್ಲ ಮಾಧ್ಯಮದಲ್ಲಿ ಎಲ್ಲ ನನ್ನ ಕಮಿಟಿ ಅಧ್ಯಕ್ಷ ಮಾಡಿದ್ಮೇಲೆ ದೇವ್ರ ಜೀವನಹಳ್ಳಿಲಿ ಇದೊಂದು ಸರ್ವೆ ಬಂತು. 3 ಸರ್ವೆ ನಂಬರ್ 31 ಎಕರೆ ಸರ್ಕಾರಿ ಕೆರೆ ಮತ್ತು ಖರಾಬು ಬಂಡೆ, ಒಂದು ಚೂರು ಜಾಗ ಇಲ್ಲ. ಅಷ್ಟು ಕಡೆನೂ 22 ಜನ ಮಾತ್ರ SCಗಳು ಅಲ್ಲಿ ಗುಡಿಸ್ಲಾಕೊಂಡಿರೋದು ಬಿಟ್ಟರೆ ಇನ್ನೆಲ್ಲ ಮುಸ್ಲಿಮ್ಸೇ ಹಾಕ್ಕೊಂಡಿರ್ತಕ್ಕಂಥವ್ರು. ಅವ್ರು ಲೋಕಲ್ ಮುಸ್ಲಿಮ್ಸು, ಹೊರಗಡೆ ಮುಸ್ಲಿಮ್ಸ್ ಅಲ್ಲ ರೀ. ಸರ್ಕಾರಿ ಜಾಗ ನೀವು ಅರ್ಧ ಎಕರೆ 1 ಎಕರೆ ಸೈಟು ಇವು ಹಾಕ್ಕೊಂಡಿರೋರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತಾಯಿದ್ದೀರಿ. ಪ್ರತಿ ಶನಿವಾರ ನಮ್ಮ DC ಅವರು ಎಲ್ಲ ಕಡೆ ಹೋಗಿ ತೆರವು ಮಾಡ್ತಾಯಿದ್ದೀರಿ. ಅಲ್ಲಿ ಲೋಕಾಯುಕ್ತದವರು ಕೂಡ ಆದೇಶ ಮಾಡವ್ರೆ, ದೇವ್ರ ಜೀವನಹಳ್ಳಿದು ಸರ್ಕಾರಿ ಜಾಗ ವಶಕ್ಕೆ ತಗೊಳ್ರಿ ಅಂತೇಳಿ. ನೀವು ತಗೊತಾ ಇಲ್ಲ.